ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ನಾನು ಸಾರಿ ವೇರ್ ಮಾಡಿದ್ದೀನಿ ಆಯಿತಾ. ಹೇಗೆ ಕಾಣ್ತಾ ಇದ್ದೀನಿ ಅಂತೇಳಿ ಕಮೆಂಟ್ ಹಾಕಿ. ನಾವು ಸುಬ್ರಹ್ಮಣ್ಯ ಟೆಂಪಲಿಗೆ ಹೋಗಿದ್ವಿ, ಅಲ್ಲಿ ಪೂಜೆ ಇತ್ತು ನಮ್ಮದು. ಹಾಗೆ ಇವತ್ತು ಅರ್ಲಿ ಮಾರ್ನಿಂಗು ನಾವು ಎಷ್ಟು ಗಂಟೆಗೆ ಗೊತ್ತಾ, ಒಂದು 4:15ಗೆ ನಾವು ಹೊರಟಿದ್ವಿ ಅಲ್ಲಿ ಮಂಗಳೂರಿಂದ ಇಲ್ಲಿಗೆ. ಬಂದು ಇಲ್ಲಿ ಒಂದು 7 ಗಂಟೆ ಕರೆಕ್ಟಾಗಿ ನಾವು ಇಲ್ಲಿ ಇಲ್ಲಿ ಸುಬ್ರಹ್ಮಣ್ಯ ಟೆಂಪಲ್ ಹತ್ರ ರೀಚ್ ಆಗಿದ್ವಿ. ನಮ್ಮದು ಪೂಜೆ 8 ಗಂಟೆಗೆ ಇದ್ದದಾಯ್ತಾ. 7 ಗಂಟೆಗೆ ರೀಚ್ ಆಗಿದ್ವಿ. ಮತ್ತು ನನಗೆ ಸಾರಿ ಉಡಬೇಕಿತ್ತು, ಹೊರಡಬೇಕಿತ್ತು, ಫ್ರೆಶ್ ಅಪ್ ಆಗಬೇಕಿತ್ತು. ನಾನು ಸ್ನಾನ ಮಾಡಿ ಅಲ್ಲೇ ಮಂಗಳೂರಲ್ಲೇ ಸ್ನಾನ ಮಾಡಿ ಬಂದಿದ್ದೆ. ಹಾಗೆಲ್ಲ ಫುಲ್ಲು ಅರ್ಜೆಂಟಿಗೆ ಬಂದ್ವಿ ಆಯಿತಾ. ಆದರೆ ನಾನು ತುಂಬ ಸ್ಪೀಡಾಗಿ ಹೊರಟೆ. ತುಂಬ ಖುಷಿಯಾಯಿತು. ಮತ್ತು ನೋಡಿ, ನನ್ನ ಗಂಡ ಅಲ್ಲಿದ್ದಾರೆ. ನನ್ನ ಗಂಡ ಮತ್ತು ಅತ್ತೆ, ಮಾವ, ನಾನು 4 ಜನ ಹೋಗಿದ್ವಿ ಇಲ್ಲಿ ಟೆಂಪಲಿಗೆ. ಪೂಜೆ ಇತ್ತಲ್ಲ, ಹಾಗೆ ಅವರಿವಾಗ ಕಾರಲ್ಲಿ ಹೋದ್ರು ಸೀದಾ. ನಾನು ಇಲ್ಲಿ ಇಳ್ದೆ ಆಯಿತಾ. ಅಲ್ಲಿ ಗೇಟ್ ಉಂಟಲ್ಲ, ಗೇಟ್ ತೆಗಿಲಿಕ್ಕೆ ಅಂತ ಇಳ್ದದು. ಮತ್ತು ನೀವು ಹೋಗಿ, ನಾನು ಹಾಕಿ ಬರ್ತೇನೆ ಅಂತ ಹೇಳಿದೆ. ಅವಾಗ ತಪ್ಪ ನೆನಪಾಯ್ತು, ಒಂದು ಲಾಗ್ ಮಾಡುವ. ನನಗೆ ಈ ಸಾರಿ ಇದು ತೆಗಿಲಿಕ್ಕೆ ಮನಸ್ಸಿಲ್ಲ ಗೊತ್ತಾ, ಅಷ್ಟು ಖುಷಿ ಆಗ್ತಾ ಉಂಟು ಇದರಲ್ಲಿ. ಈ ಸಾರಿ ನಂಗೆ ತುಂಬ ಇಷ್ಟ ಆಯಿತಾ. ಈ ಫ್ಯಾನ್ಸಿ ಸಾರಿ ಎಲ್ಲ ನೋಡಿ, ಸಿಂಪಲಾಗಿ ಬೇಗ ನಮಗೆ ಉಡ್ಬೋದಲ್ಲ. ಇಲ್ಲದಿದ್ದರೆ ಈಗ ಜರಿ ಸಾರಿ ಎಲ್ಲ ತುಂಬ ಕಷ್ಟ. ನೋಡಿ, ನಮ್ಮ ಮನೆಯ ನಾಯಿ 2 ಆಯಿತಾ. ಹಾಗೆ ಮತ್ತು ಇವಾಗ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಇದು ನಮ್ಮ ತೋಟ ಆಯಿತಾ, ಕಿದಿಲದು ನನ್ನ ಗಂಡನ ಮನೆಯ ತೋಟ ಇದು ಫುಲ್ಲು ಇಲ್ಲಿ. ಮತ್ತು ಈಚೆ ಇದು ಆಚೆ ಮನೆಯವ್ರದ್ದು ಆಯಿತಾ. ಇದು ಇಲ್ಲಿ ಮತ್ತು ಆಚೆ ಸ್ವಲ್ಪ ಆಚೆ ಉಂಟು, ಆಚೆ ಎಲ್ಲ ಉಂಟು. ಹಾಗೆ ಒಂದು ದಿನ ನೋಡುವ, ತೋಟದೆಲ್ಲ ವ್ಲಾಗ್ ಮಾಡ್ತೇನೆ. ಮತ್ತು ಇಲ್ಲಿ ಅದು ಮನೆಯದು ತುಂಬ ಜನ ಕೇಳಿದ್ರಿ, ಆದರೆ ನನಗೆ ಈಗ ಸರಿಯಾಗೋದಿಲ್ಲ. ಅವರು ಅಂದರೆ ಇದು ವ್ಲಾಗಲ್ಲಿ ಮನೆಯಲ್ಲಿ ತೋರಿಸೋದು ಬೇಡ ಅಂತ ಹೇಳಿದರು ಫಸ್ಟಿಗೆ. ಹಾಗೆ ನಾನು ತೋರಿಸ್ತಾ ಇಲ್ಲ ಆಯಿತಾ. ಹಾಗೆ ಅದು ಒಬ್ಬೊಬ್ಬರಿಗೆ ಸೋಷಿಯಲ್ ಮೀಡಿಯಾದ ಬಗ್ಗೆ ಗೊತ್ತಿರ್ತದೆ, ಒಬ್ಬೊಬ್ಬರಿಗೆ ಗೊತ್ತಿರೋದಿಲ್ಲಲ್ಲ. ಅವರಿಗೆ ಇಷ್ಟ ಇಲ್ಲದಿದ್ದರೆ ನಮಗೆ ಬಂದು ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಸರಿಯಾಗೋದಿಲ್ಲಲ್ಲ. ಅದಕ್ಕೋಸ್ಕರ ನಾನು ಮಾಡಲಿಲ್ಲ. ಹಾಗೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ನಾನು ಈ ಸಾರಿ ನಂಗೆ ತುಂಬ ಇಷ್ಟ ಆಯಿತು. ಫುಲ್ ಸಾರಿ ತೋರಿಸ್ಬೇಕಾದ್ರೆ ಇಲ್ಲಿ ಆಗ್ತಾಯಿಲ್ಲ ನನಗೆ. ಎಲ್ಲಿ ತೋರಿಸಲಿ, ಇಡ್ಲಿಕ್ಕೆ ಆಗ್ತಾಯಿಲ್ಲ, ಮೊಬೈಲ್ ಬೀಳ್ಬೋದು ಅಂತ ಆಗ್ತದೆ. ಹಂಗೆ ನೋಡುವ, ಆಗ್ತದ ನೋಡ್ತೇನೆ. ಆದರೆ ನಿಮ್ಮ ಚಾನ್ಸ್. ನೋಡಿ, ಈ ಕಲರ್ ಸಾರಿ ಇದಿದೆ. ಇದು ಬ್ಲೌಸ್ ನಾನೇ ಸ್ಟಿಚ್ ಮಾಡಿದ್ದು. ಹಾಗೆ ನನ್ನ ಗಂಡ ಇವತ್ತು ರೋಸ್ ತೆಗೆದು ಕೊಟ್ಟಿದ್ದಾರೆ ಆಯಿತಾ. ಟೆಂಪಲಿಗೆ ಹೋದದಲ್ಲ, ಹಾಗೆ ಇವತ್ತು ಆಶ್ಲೇಷ ಪೂಜೆ ಇತ್ತು. ಸೊ ಅದೊಂದು 6 ಗಂಟೆಗೆ ಒಂದು ಸೆಟ್ ಇರ್ತದೆ. ಮತ್ತೆ ಒಂದು ಸೆಟ್ಟು 8 ಗಂಟೆಗೆ. ಅದು 8 ಗಂಟೆಗೆ ಅಂದರೆ 8:30 9 ಗಂಟೆ ಎಲ್ಲ ಆಗ್ತದೆ ಸ್ಟಾರ್ಟ್ ಆಗುವಾಗ. ಆದರೆ ನಾವು 8 ಗಂಟೆಗೆ ಕರೆಕ್ಟಾಗಿ ನಾವು ಅಲ್ಲಿ ಇರಬೇಕು ಆಯಿತಾ. ಹಾಗೆ ಇವತ್ತು ಅಂತೂ ಸಾಕಾಯಿತು. ಇನ್ನು ಸಂಜೆ ಬೇರೆ ಹೋಗಬೇಕು ನಾವು ಮಂಗಳೂರಿಗೆ. ನಾಳೆ ನನಗೆ ಡ್ಯೂಟಿ ಇದೆ, ಮತ್ತು ಡ್ರೈವಿಂಗ್ ಕ್ಲಾಸ್ ಇದೆ. ಮತ್ತು ಹಾಗೆ ಸ್ವಲ್ಪ ಬ್ಯುಸಿ ಇದ್ದೇನಲ್ಲ, ಸೊ ಹಾಗೆ ಹೋಗಲಿಕ್ಕೆ ಉಂಟು. ನನ್ನ ಹಸ್ಬೆಂಡ್ ಕರೀತಿದ್ದಾರೆ, ಎಂತ ನೀ ಬಾದಲೇನಾ ಅಂತ. ಬನ್ನಿ ಅಂತ ಹೇಳಿದೆ ಆಯಿತಾ. ಹಾಗೆ ಅಂತ ತುಂಬ ಖುಷಿ ಆಯಿತು ನನಗೆ. ಇನ್ನೂ ಸಹ ನನಗೆ ಸಾರಿ ತಗೊಂಡ್ರೆ ನಾನು ಇಂಥದ್ದೇ ಫ್ಯಾನ್ಸಿ ಸ್ಯಾರಿ ತಗೊಳ್ತೇನೆ. ನನಗೆ ಜರಿ ಸಾರಿ ತುಂಬ ಕಷ್ಟ. ನಿನ್ನೆ ನಿಜವಾಗಿ ಇಲ್ಲಿ ನೋಡಿ, ನೈಫ್ ಪಾಲಿಶ್ ಹಾಕಿದ್ದಾನಲ್ಲ, ಈ ಕಲರ್ ಸಾರಿ ಉಡುಗಂತೆ ಎಲ್ಲ ಪಿನ್ನೆಲ್ಲ ಹಾಕಿ ಎಲ್ಲ ಇಟ್ಟಿದ್ದೆ. ಇಲ್ಲಿ ಬಂದು ನೋಡುವಾಗ ನನಗೆ 10 ನಿಮಿಷದಲ್ಲಿ ನಾನು ಹೊರಡಬೇಕು. ಅದು ನನಗೆ ಆ ಸಾರಿಯಲ್ಲೇ ಆಗಲಿಕ್ಕಿಲ್ಲ. ಅದು ತುಂಬ ರಫ್ ಇತ್ತು, ಅದು ಬೇಗ ಆಗಲಿಕ್ಕಿಲ್ಲ ಅಂತ ಹೇಳಿ, ಮತ್ತು ಇದು ಬೇಗ ಎಲ್ಲ ಇದು ಸಾರಿ ಒಟ್ಟು. ಮತ್ತು ಇದೊಂದು ಮ್ಯಾಚ್ ಸಿಕ್ಕಿದ್ದು ನನಗೆ. ಮತ್ತು ರೋಸ್ ತಗೊಂಡಿದ್ದೆಲ್ಲ, ಇದೊಂದು ಬಾಕಿ ಆಯಿತು. ಇದೆಲ್ಲ ಮಂಗಳೂರಲ್ಲೇ ಬಾಕಿ. ಹಾಗೆ ನೈಫ್ ಪಾಲಿಶ್ ಒಂದು ಇದೇ ಕಲರ್ ಹಾಕಿದೆ. ಮತ್ತು ಬ್ಯಾಂಗಲ್ಸ್ ನೋಡಿ, ಇದು ನಾನು ಇಲ್ಲಿ
ಮಂಗಳೂರಲ್ಲಿ ತಗೊಂಡದ್ದು. ಇಲ್ಲಿ ಈಗ ಟ್ರೆಂಡ್ ಆಯಿತಾ ಈ ಬಳೆ, ತುಂಬ ಇಷ್ಟ ಆಯ್ತಿದ್ದು. ಕಲರ್ ಎಲ್ಲದಕ್ಕೂ ಮ್ಯಾಚ್ ಆಗ್ತದೆ, ಮಲ್ಟಿ ಕಲರ್ ನೋಡಿ. ಇವಾಗ ಇದೇ ಟ್ರೆಂಡ್ ಅಂತೆ. ನನಗೆ ಬಳೆ ಇಡೋದಾದರೆ ತುಂಬ ಇಡೋದು ಇಷ್ಟ. ಒಂದು ಎರಡೆರಡು ಬಳೆ ಎಲ್ಲ ಇಡೋದು ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ತುಂಬ ಫುಲ್ ಇಡಲಿಕ್ಕೆ ಇಷ್ಟ. ಹಾಗೆ ಇನ್ನು ನೋಡಬೇಕು, ಇನ್ನು ಫೆಬ್ರವರಿಯಿಂದ ಮ್ಯಾರೇಜ್ ಎಲ್ಲ ಸ್ಟಾರ್ಟ್ ಆಗ್ತದೆ. ನಮ್ಮ ಫ್ಯಾಮಿಲಿಯಲ್ಲೆಲ್ಲ ತುಂಬ ಮ್ಯಾರೇಜ್ ಇದೆ. ಅದಕ್ಕೆಲ್ಲ ಸಾರಿ ಬ್ಯಾಂಗಲ್ಸ್ ಎಲ್ಲ ತೆಗಿಲಿಕ್ಕೆ ಉಂಟು. ಚೆಂದ ತೆಗಿಬೇಕು, ಕಲರೆಲ್ಲ ಕಾಂಬಿನೇಷನ್ ಎಲ್ಲ ನೋಡಿ ತೆಗಿಬೇಕು ಪ್ಲೀಸ್. ಹಾಗೆ ಓಕೆ, ಇದೊಂದು ಮಿನಿ ಲಾಗ್. ಅಲ್ಲಿ ನನ್ನ ಹಸ್ಬೆಂಡು ಅಲ್ಲಿ ಕಾಯ್ತಾ ಇದ್ದಾರೆ ಆಯಿತಾ. ಇನ್ನು ನಾನು ಮನೆಗೆ ಹೋಗ್ತೀನಿ. ಓಕೆ, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಶೇರ್ ಮಾಡೋದಾದ್ರು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಸುಬ್ರಹ್ಮಣ್ಯ ದೇವರು ಒಳ್ಳೇದು ಮಾಡಲಿ ಆಯಿತಾ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರೋರಿಗೆ ಎಲ್ಲರಿಗೂ ಕೂಡ ಸುಬ್ರಹ್ಮಣ್ಯ ದೇವರು ಒಳ್ಳೇದು ಮಾಡಲಿ. ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು. ಬೈ.